टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ಪತನ ಆಗಿದ್ದು ಇನ್ನು ಅಹಮದಾಬಾದ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ಪತನ ಆಗಿರುವಂತಹ ಬೆನ್ನಲ್ಲೇ ಅಹಮದಾಬಾದ್ಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಕೂಡ ನಡೆಸಲಿದ್ದಾರೆ. ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಲಿದ್ದಾರೆ. ಮೃತರ ಗುರುತು ಪತ್ತೆ ಹಚ್ಚುವುದೇ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಡಿಎನ್ಎ ಟೆಸ್ಟ್ ಬಳಿಕ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಈಗಾಗಲೇ ಒಂದು ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದ್ದು ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ಶೋಧ ನಡೀತಾ ಇದೆ. ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿದ್ದು ಒಬ್ಬರಲ್ಲ ಇಬ್ಬರಲ್ಲ 265 ಜನರ ದಾರುಣ ಸಾವಾಗಿದೆ. ಇನ್ನು ದುರಂತದ ಸ್ಥಳದಿಂದ ಎಲ್ಲಾ ಮೃತದೇಹಗಳನ್ನ ಸಂಗ್ರಹಿಸಲಾಗಿದೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ ಮೃತದೇಹಗಳನ್ನ ರವಾನಿಸಿದ್ದಾರೆ. 230 ಪ್ರಯಾಣಿಕರು, 10 ಸಿಬ್ಬಂದಿ, 2 ಪೈಲಟ್, ಇನ್ನು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಂತ 24 ವಿದ್ಯಾರ್ಥಿಗಳು ಸಹ ಬಲಿಯಾಗಿದ್ದಾರೆ. ಘನಘೋರ ದುರಂತವಾಗಿದ್ದು ಅಹಮದಾಬಾದ್ನ ಏರ್ಪೋರ್ಟ್ ಬಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದಂತಹ ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ನಿಮಿಷದಲ್ಲಿ ಪತನವಾಯಿತು. ವಿಮಾನದ ಒಳಭಾಗದಲ್ಲಿದ್ದಂಥ ಎಲ್ಲಾ ಪ್ರಯಾಣಿಕರು, ಸಿಬ್ಬಂದಿ ಸೇರಿದಂತೆ ಪೈಲಟ್ ಕೂಡ ಸುಟ್ಟು ಕರಕಲಾಗಿದ್ದಾರೆ. ಕೇವಲ ಓರ್ವ ವ್ಯಕ್ತಿ ಮಾತ್ರ ಬದುಕುಳಿದಿದ್ದಾರೆ. ರಾತ್ರಿ ಪೂರ್ತಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮೃತದೇಹಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಮೃತದೇಹಗಳನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಡಿಎನ್ಎ ಟೆಸ್ಟ್ ನಡೆಸಿದ ನಂತರದಲ್ಲಿ ಕುಟುಂಬಸ್ಥರಿಗೆ ರವಾನಿಸಲಾಗುತ್ತೆ. ಇನ್ನು ಭಯಾನಕ ಬೆಂಕಿ ಕಾಣಿಸಿಕೊಂಡಿದೆ. ಇಲ್ಲಿ ದಟ್ಟ ಹೊಗೆ ಕೂಡ ಆವರಿಸಿತ್ತು. ಹೊತ್ತಿ ಉರಿತು ದೊಡ್ಡ ವಿಮಾನ. ನೋಡ್ತಾ ಇದ್ದಂತೆ ಮೇಲಕ್ಕೆ ಹಾರ್ತಾ ಇದ್ದಂಥ ವಿಮಾನ ನಿಧಾನವಾಗಿ ನೆಲಕ್ಕೆ ಅಪ್ಪಳಿಸಿತು. ಅಪ್ಪಳಿಸಿದ ಕ್ಷಣ ಮಾತ್ರದಲ್ಲೇ ಭೀಕರ ಬೆಂಕಿ ಕಾಣಿಸಿಕೊಳ್ತು. ಆ ಬೆಂಕಿಯಲ್ಲಿ ವಿಮಾನದ ಒಳಭಾಗದಲ್ಲಿದ್ದಂಥ ಎಲ್ಲರೂ ಕೂಡ ಸುಟ್ಟು ಕರಕಲಾಗಿ ಹೋದ್ರು. 265 ಜನರ ಜೀವವೇ ಅಲ್ಲಿ ಹಾರಿ ಹೋಗಿದೆ. ಗುರುತೇ ಸಿಗದಂಥ ಮೃತದೇಹಗಳು ಅಲ್ಲಿ ಪತ್ತೆಯಾಗಿದೆ. ತಮ್ಮ ಜೀವವನ್ನ ಕೈಗೆ ಕೊಟ್ಟು ಪ್ರಯಾಣಿಕರು ವಿಮಾನವನ್ನ ಹತ್ತಿದ್ರು. ಆದರೆ ಕುಸಿತಾ ಇದ್ದಂತೆ ಎಲ್ಲರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ.